ಗುರುನಾಥ ಗೌಡರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. 10 ವರ್ಷಗಳ ಹಿಂದೆ ಕೊಲೆಯಾಗಿದ್ದ ಯೋಗೇಶ್ ಗೌಡರ ಅಣ್ಣ ಗುರುನಾಥ ಗೌಡರು ಇವತ್ತಿನ ಜಡ್ಜ್ಮೆಂಟ್ಗಾಗಿ 9.5 ವರ್ಷ ಹೋರಾಡಿದವರು. ನಮಸ್ಕಾರ ಗುರುನಾಥ ಗೌಡ್ರ. ನಮಸ್ಕಾರ ರೀ. ಏನನ್ನಿಸ್ತು ಮೊನ್ನೆ ಈ ಜಡ್ಜ್ಮೆಂಟ್ ಕೇಳಿದಾಗ ದೋಷಿಗಳು ಅಂತಲ್ಲ ಕೋರ್ಟ್, ಏನನ್ನಿಸ್ತು? ನಾವೇನು 9 ವರ್ಷದಲ್ಲೇ ಹೋರಾಟ ಮಾಡಿದ್ದೀವಿ, ನಮ್ಗೆ ಜಯ ಸಿಗ್ತೈತಿ ಅನ್ನುವಂತ ಭರವಸೆ ನಮ್ಗಿತ್ತು ಕೋರ್ಟ್ ಮೇಲೆ. ಆ ಜಯ ನಮ್ಗೆ ಸಿಗ್ತೈತಿ. ಆದ್ರೆ ನಮ್ಗೆ ಇವತ್ತು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರ ಸಲುವಾಗಿ ನಮಗ್ ಬಹಳ ಸಂತೋಷ ಆಗೈತಿ. ಯಾಕಂದ್ರೆ ನಮ್ಮ ಜೊತೆ ಬಸವರಾಜ್ ಕೊರವರು ತಮ್ಮ ಪ್ರಾಣ ತ್ಯಾಗ ಮಾಡಿ ನಮ್ ಜೊತೆ ಹೋರಾಡಿದ್ರು. ಅದ್ರ ಜೊತೆ ದೀಪಕ್ ಶೆಟ್ರು ನಮ್ ಜೊತೆ ಹೋರಾಡಿದ್ರು. ಅದಕ್ಕಿಂತ ಹೆಚ್ಚು ಮತ್ತೆ ನೀವೆಲ್ಲ ಮಾಧ್ಯಮದವರು ನಮ್ಮ ಜೊತೆ ನಮ್ಗೆ ಬಹಳ ದೊಡ್ಡ ಒಂದು ಬಲ ತುಂಬಿದ್ರಿ. ಇದರಿಂದ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗ್ತೈತಿ ಅನ್ನುವಂತ ಭರವಸೆ ನಮಗಿತ್ತು. ಇವತ್ತದ ನಮಗ ಆ ನ್ಯಾಯ ಸಿಕ್ಕೈತಿ. ನಮ್ಮ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ನಮ್ಮವ್ವ ನಮ್ಮವ್ವಗೂ ಸಹಿತ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ. ಗುರುನಾಥ ಗೌಡ್ರು ಏನೇನು ಅನುಭವಿಸಿದ್ರು 9 ವರ್ಷ? 9 ವರ್ಷ ಅನುಭವಿಸಿದ್ದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯೂ ನಿಮಗೆ ಮಾಹಿತಿ ಐತಿ. ಅದನ್ನ ನಾ ಹೇಳಕ್ ಆಗೋದಿಲ್ಲ. ಯಾಕಂದ್ರ ನನಗ ಇವತ್ತು ದುಃಖನೂ ಐತಿ, ಸಂತೋಷನೂ ಐತಿ. ಆದ್ರೆ ಏನ್ ಮಾಡಕ್ ಆಗೋದಿಲ್ರಿ. ಅದ್ರ ಒಂದು ನ್ಯಾಯ ಸಿಕ್ತಿ ಅನ್ನುವಂತ ಭರವಸೆ ನಮ್ಗೆ ಸಿಗ್ತೈತಿ ಅನ್ನುವಂತ ಭರವಸೆಯಿಂದ ಬಸವರಾಜ್ ಕೊರವಾರ್ ಅವರು ನಾವು ಬಹಳ ಹೋರಾಟ ಮಾಡಿದೀವಿ. ನಮ್ಮನ್ನ ಎಷ್ಟೋ ಸಲ ಬಸವರಾಜ್ ಕೊರವಾರ್ ಅವ್ರಿಗೆ ಆತು ನಮಗಾತು ಬಹಳ ಇದನ್ನ ಕೊಟ್ರು, ತೊಂದರೆ ಕೊಟ್ರು. ಆದ್ರೂ ಎದಿಗೊಟ್ಟು ನಿಂತೀವಿ. ಇವತ್ತದ ಇಂಥ ಘಟನೆಗಳ ಮುಂದೆ ಎಂದೂ ಆಗ್ಬಾರ್ದು ಅನ್ನುವಂತದಕ್ಕ ನಾವು ಹೋರಾಟ ಮಾಡಿದೀವಿ. ಅನಿಸ್ತಿದ್ದೆ ಎಲ್ಲಿ ನೀವೇ ಮಾಡ್ರಾಗ್ಬಿಡ್ತೀರೇನೋ ಅನ್ಸೋದ್ ನನಗೆ. ಮುಂದೆ ಇದು ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಕ್ಕೈತಲ್ರಿ, ಮುಂದೆ ಬೇಕಾದಾಗ್ಲಿ ಅದನ್ನ ಎದುರಿಸ್ತೇವ್ರಿ ನಾವು. ಅದೇ ನ್ಯಾಯ ನಾವು ಯಾವತ್ತಾದ್ರೂ ಹಿಂದಾದ್ರೂ ನಮಗ ಸ್ಟೇಷನ್ ಅವ್ರಿಗೆ ಬಹಳ ತೊಂದರೆ ಕೊಟ್ಟಾಗ ನಾವ್ ಹೇಳಿದ್ವಿ, ಮತ್ ಈ ತರ ಕಾಡಿದ್ರೆ ಏನ್ ಮಾಡ್ತೀರಿ ನೋಡಿ, ಸುಮ್ನೆ ಎನ್ಕೌಂಟರ್ ಮಾಡ್ತೀವಿ ಅಂದ್ರೆ ಅದನ್ನಾರ ಮಾಡ್ರಿಪ್ಪ ಅಂತ ನಾವ್ ಹೇಳಿದ್ವಿ. ಅವಾಗ ಎಲ್ಲಾ ಡಿಪಾರ್ಟ್ಮೆಂಟ್ ದವ್ರಂತಿ ನಮಗ ಬಹಳ ಕಾಡಿದ್ರು. ಅದ್ರ ಜೊತೆ ನೀವು ನಮಗ್ ಸಹಕಾರ ಕೊಟ್ರಿ. ಇದು ನನಗ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಸಹಕಾರ, ನಮ್ಮ ಶ್ರಮ ಅದೆಲ್ಲ ಅನ್ಬೇಡ್ರಿ. ಸತ್ಯ ಹೇಳಬೇಕಾದದ್ದು ನಮ್ಮ ಜವಾಬ್ದಾರಿ, ನಮ್ಮ ಧರ್ಮ. ಅದು ಆ ಕೆಲಸ ಅಷ್ಟೇ ಮಾಡಿದ್ ನಾವು. ಏನಾಗಿತ್ತಂದ್ರಿ, ಎಲ್ಲರೂ ಮಾಧ್ಯಮದವ್ರಾತು ಮತ್ತ ಹಿಂದ ಎಲ್ಲಾರು ಸಹಕಾರ ಕೊಟ್ರ ಅಂತೇಳಿ ಇವತ್ತು ನಮಗ್ ನ್ಯಾಯ ಸಿಗ್ಬೇಕಾದಲ್ರಿ. ನೀವೆಲ್ಲಾ ಮಾಡದ ಇದ್ರೆ ನಮಗ್ ನ್ಯಾಯ ಎಲ್ಲಿ ಸಿಗ್ತಿತ್ತು ಹೇಳ್ರಿ? ಯಾರು ತಪ್ಪು ಮಾಡ್ಯಾರ ಅನ್ನುವಂಥದನ್ನ ತೋರಿಸಿಕೊಟ್ಟಾಗ ಇವತ್ತು ನಮಗ್ ನ್ಯಾಯ ಅಲ್ರಿ. ಹೌದು. ಈ 9 ವರ್ಷ ಹೋರಾಟ ಮಾಡ್ತಿದ್ರಲ್ಲ, ಎಷ್ಟು ಕೇಸ್ ಆದವು ನಿಮ್ಮ ಮೇಲೆ? ನನ್ನ ಮೇಲೆ 6 ಕೇಸ್ ಮಾಡಿದ್ರಿ. ನನ್ನ ಮೇಲೆ 6 ಕೇಸ್ ಮಾಡಿದ್ರು? ಹ್ಞೂ ರೀ, 6 ಕೇಸ್ ಮಾಡಿದ್ರು. ಎಷ್ಟು ಸಲ ಜೈಲಿಗೆ ಹಾಕಿದ್ರಿ ನಿಮ್ಮನ್ನ? 3 ಸಲ ಜೈಲಿಗೆ ಹೋಗೇನ್ರಿ. 3 ಸಲ ಹೋಗಿರಿ? ಹ್ಞೂ ರೀ. 25 ವರ್ಷದಿಂದ ನಮ್ನ ಕಾಡ್ತಾನ ಅದಾರ ವಿನಯ್ ಕುಲಕರ್ಣಿ ಅವರು. ಅದು ನಮಗ್ ಯಾವ್ದು ನ್ಯಾಯ ಮಾಡಿ, ನಾನು ಯಾರಿಗೂ ತಪ್ಪು ಮಾಡಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಮಾಧ್ಯಮದವರ ಮುಖಾಂತರ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರಿ. ಇವತ್ತು ತಪ್ಪು ಮಾಡ್ಯಾರ ಅನ್ನುವಂಥದ್ದನ್ನ ಕಾನೂನ ತೋರಿಸ್ಕೊಡ್ತೈತಿ ಅಲ್ರಿ ಅವ್ರಿಗೆ. ಹೌದು. ಈ ಸಿಬಿಐ ತನಿಖೆಗೆ ಈ ಕೇಸ್ ಕೊಡಬೇಕು ಅಂತ ನೀವು ಮಾಡಿದ ಹೋರಾಟ ಇತ್ತಲ್ಲ, ಸಿಬಿಐ ತನಿಖೆಗೆ ಹೋದಾಗ್ಲೇ ಅರ್ಧ ಗೆದ್ದಂಗ ಅನ್ಸಿತ್ತ ನಿಮ್ಗೆ? ಸಿಬಿಐ ತನಿಖೆಗೆ ಹೋದಾಗ ನಾವು ಅರ್ಧ ಗೆದ್ದೇವಂತಾನೆ ನಮಗ್ ಭರವಸೆ ಇತ್ರಿ. ಆದ್ರೆ ಅವ್ರು ಎಲ್ಲಾನು ಮುಚ್ಚಾಕಕ್ ಪ್ರಯತ್ನ ಮಾಡಿದ್ರು ನಾವು ಬಿಡ್ಲಿಲ್ಲ. ಅವ್ರು ಒಂದ್ ಕಡೆ ಹೋದ್ರೆ ಮತ್ತೊಂದ್ ಕಡೆ ನಾವು ಅದನ್ನ ಅಪೀಲ್ ಮಾಡ್ಕೊಂತ ಬಂದಿವಿ. ಬಸವರಾಜ್ ಕೊರವಾರ, ನಾನು, ನಮ್ ಜೊತೆ ಇರುವಂತ ದೀಪಕ್ ಶೆಟ್ರು, ಆ ಬಳಿಕ ಸಿಬಿಐ ಇರುವಂತ ಜಾ ಸಾಹೇಬ್ರು, ರಾಕೇಶ್ ರಂಜನ್ ಸಾಹೇಬ್ರು ದೊಡ್ಡ ಸಹಕಾರ ಕೊಟ್ರು. ಅದರಿಂದ ಬಹಳ ಧೈರ್ಯ ಕೊಟ್ರು. ನೀವು ಹೆದರ್ಬೇಡ್ರಿ, ನಿಮ್ ಜೊತೆ ನಾವ್ ಇರ್ತೇವಿ ಅಂತ ಹೇಳಿದ್ರು. ಹೇಳಿದ ಪ್ರಕಾರ ನಾವು ಹೋರಾಟ ಮುಂದುವರಿಸಿದೀವಿ. ಆ ಜಯ ನಮಗೆ ಇವತ್ತು ಸಿಕ್ಕಿದ್ದಕ್ಕ ನಮ್ಗೆ ಸಂತೋಷನೂ ಆಕತಿ. ಆದ್ರೆ ನಮ್ಮ ತಮ್ಮನ್ನ ಕಳ್ಕೊಂಡಿದ್ದಕ್ಕೆ ಒಂದು ದುಃಖ ಆಕತಿ. ಆದ್ರೆ ಈ ಇದನ್ನ ನೋಡ್ಬೇಕಾದ್ರೆ ನಮ್ ತಾಯಿ ಇರ್ಬೇಕಾಗಿತ್ತು. ಯಾಕಂದ್ರೆ ಹ್ಞೂನ್ರಿ, ಅವ್ರ ಆತ್ಮಕ್ಕೊಂದು ಶಾಂತಿ ಸಿಗ್ಲಿ ಅಂತೇಳಿ ನಾನು ಇವತ್ತ ತಮ್ಮಲ್ಲಿ ಇದನ್ನ ಕೇಳ್ಕೊಂತೇನ್ರಿ ಮಾಧ್ಯಮದ ಲೈನ್ನಾಗಿರ್ರಿ. ಗುರುನಾಥ ಗೌಡ್ರು ಫೋನ್ ಕಟ್ ಮಾಡಬೇಡ್ರಿ, ಒಂದೇ ನಿಮಿಷ ನಾವು ವಾಪಸ್ ಬರ್ತೀನಿ ತಡ್ರಿ. ಮಾಜಿ ಸಚಿವ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಜನರಿಗೆ ಜೀವಾವಧಿ ಶಿಕ್ಷೆ, ಲೈಫ್ ಇಂಪ್ರಿಸನ್ಮೆಂಟ್ ಆಯಿತು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ. ಯೋಗೇಶ್ ಗೌಡರ ಅಣ್ಣ ಗುರುನಾಥ ಗೌಡ 9.5 ವರ್ಷ ಹೋರಾಡಿದ್ರು ಈ ಪ್ರಕರಣದಲ್ಲಿ. ತಮ್ಮನ ಕೊಲೆಗೆ ನ್ಯಾಯ ತಗೊಳ್ಬೇಕು ಅಂತ ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆಗಿದ್ದಾರೆ. ಗುರುನಾಥ ಗೌಡ್ರೆ ನಮಸ್ಕಾರ. ನಮಸ್ಕಾರ.
ನಾನು ಈಗಷ್ಟೇ ಮಲ್ಲಮ್ಮ ಅವ್ರ ಹತ್ರ ಮಾತಾಡ್ತಿದ್ದೆ. ಹಾ ರೀ. ಅವ್ರು ಈ ಕೇಸ್ನಲ್ಲಿ ಹಿಂದೆ ಸರಿದಿದ್ದು ಉಲ್ಟಾ ಹೊಡೆದಿದ್ದು ಒಂದು ದೊಡ್ಡ ಆಶ್ಚರ್ಯ ನಮಗೆಲ್ಲ. ಏನು ಪಾಪ ಅವ್ರೇನೋ ಬೇರೆ ಹೇಳೋ ಪ್ರಯತ್ನ ಮಾಡ್ತಾರೆ. ಏನಾಯ್ತು ನಿಮ್ಮ ಪ್ರಕಾರ ಏನಾಯ್ತು? ನಿಮ್ಮ ಜೊತೆಗೆ ಇದ್ದರು, ನಿಮ್ಮ ಜೊತೆಗೆ ಬರ್ತಿದ್ರು, ಮನವಿ ಪತ್ರಗಳನ್ನು ಕೊಡ್ತಿದ್ರು, CBI ತನಿಖೆ ಕೊಡಿ ನನ್ನ ಗಂಡನ ಕೊಲೆ ಪ್ರಕರಣ ಅಂತಿದ್ರು, ಏನು ವಿನಯ್ ಕುಲಕರ್ಣಿನೇ ಮರ್ಡರ್ ಮಾಡಿಸಿದ್ದು ಅಂತಿದ್ರು. ಸ್ಟಾರ್ಟಿಂಗ್ನೊಳಗ ಮಲ್ಲಮ್ಮ ಯೋಗೇಶ್ ಗೌಡ್ರ ಸಾವಿಗೆ ಹೋರಾಟ ಮಾಡಿದ್ರಿ. ಹೌದು, ಹೋರಾಟ ಮಾಡಿದ್ರು. ಹೋರಾಟದೊಳಗ ಮಲ್ಲಮ್ಮ ಮಾಡ್ತಾರ ಅಂತೇಳಿ ನಾವು ಅವ್ರ ಜೊತೆ ಹಿಂದಿದ್ದೀವಿ. ಲಾಸ್ಟ್ ಮೂಮೆಂಟಿಗೆ ಮಲ್ಲಮ್ಮ ಸಾಕ್ಷಿಗಳ ಏನ್ ಧಾರವಾಡ ಕೋರ್ಟ್ನೊಳಗೆ ಬಂದಾಗ ಮಲ್ಲಮ್ಮ ಟರ್ನ್ ಆದ ಕೂಡಲೇ ನಮ್ಗ ಬಹಳ ದುಃಖ ಅನಿಸ್ತಿ. ದುಃಖ ಅನಿಸಿದ ಕೂಡಲೇ ಯಾಕೆ ಹಿಂಗ್ ಮಾಡ್ತೀವ ಅಂತಂದ್ರ ನಿಮ್ಗೆಲ್ಲ ಅದನ್ನ ನಾವ್ ಏನ್ ಹೇಳಕ್ ಆಗುದಿಲ್ಲ, ನನಗ ನನ್ನ ಮಕ್ಕಳ ಭವಿಷ್ಯ ನೋಡ್ಬೇಕಾಗೈತಿ ಅನ್ನುವಂಥದ್ದನ್ನ ಮಲ್ಲಮ್ಮ ಹೇಳಿದ್ಲು ಅವತ್ತ. ಅದಕ್ಕೆ ನಾವು ಆಯ್ತು ಬಿಡುವ ಹಂಗಾರ ಅಂತ ಕೇಳಿದಾಗ ಇದನ್ನ ಇಲ್ಲ ಹೋರಾಟ ಮಾಡ್ಕೊಂತ ಬಂದಿ, ನೀನ್ ಮಾಡುವ ಚಲೋ ಆಗತ್ತು ಅಂತ ನಾವು ಕೇಳಿದಿವ್ರಿ ಅವ್ರಿಗೆ. ಅವ್ರು ಒಪ್ಲಿಲ್ಲ. ಅದಕ್ಕೆ ಒಪ್ಲಿದ್ದಕ್ಕ ನಾನು ಬಸವರಾಜ್ ಕೊರವಾರ ಮತ್ತು ನಾವು ಕೂಡ ವಿಚಾರ ಮಾಡಿದ್ವಿ, ಇದು ಮಲ್ಲಮ್ಮ ಹಿಂಗ್ ಮಾಡ್ತಾರ ಹೊಡೆದಾಗ ಏನ್ ಮಾಡೋದು ಅಂತ ಕೇಳಿದಾಗ ಮತ್ತ ನಮಗ್ ದೀಪಕ್ ಶೆಟ್ರು ಇಲ್ಲ, ಇದು ಅವ್ರು ಬಂದ್ರ ಮತ್ ನಾಳೆ ಚೇಂಜ್ ಆಗುತ್ತ, ತುಂಗಮ್ಮನ ಕರ್ಕೊಂಡು ನೀವು ಬೆಂಗಳೂರಿಗೆ ಬರ್ರಿ ಅಂತೇಳಿ ದೀಪಕ್ ಶೆಟ್ರು ನಮ್ಗೆ ಹೇಳಿದಾಗ ನಾನು ನಮ್ ತಾಯಿಯವ್ರನ್ನ ಕರ್ಕೊಂಡು ಬೆಂಗಳೂರಿಗೆ ಹೋದೆ ರೀ. ಅಲ್ಲಿ ದೀಪಕ್ ಶೆಟ್ರು ನಮಗ ಇಲ್ಲ ಅವ್ರು ಮುಂದ್ ಬರ್ಸೋದು ಬೇಡ, ನೀವು ವರ್ಸ್ರಿ ಅಂದ್ರೆ ಕೇಸ್ ಸ್ಟ್ಯಾಂಡ್ ಆಗಿ ಉಳಿತೈತಿ. ಈಗ ಇವ್ರು ಚೇಂಜ್ ಮಾಡ್ಯಾರ ಅಂದ್ರೆ ನಾಳೆ ಚೇಂಜ್ CBI ಕೊಟ್ಟಾಗ ನಾಳೆ ತೊಂದರೆ ಆಗತಿ, ಬೇಡ ಅಂತೇಳಿ ದೀಪಕ್ ಶೆಟ್ರು ಹೇಳಿದ್ರಿಂದ ನಾವು ನಮ್ಮ ತಾಯಿಯವರು ಕೂಡಿ ಈ ಕೇಸನ್ನ ಮುಂದುವರ್ಸಿದೀವಿ. ಏನ್ ಹೇಳಿದ್ರು ಅವ್ರು ಕೋರ್ಟ್ನಾಗ ಬಂದ್? ಮಲ್ಲಮ್ಮ ಏನ್ ಹೇಳಿದ್ರು? ಮಲ್ಲಮ್ಮ ನನ್ಗ ಗಂಡನ್ನ ಇವ್ರು ಹೊಡೆದೇ ಇಲ್ಲ, ಇವ್ರು ನಮ್ಗ ಗಂಡ ಮತ್ತು ಇವ್ರ 6 ಮಂದಿ ಆರೋಪಿಗಳು ಏನದಾರಲ್ಲ ಇವ್ರು ಅಣ್ತಮ್ರಂಗಿದ್ರು, ಒಳ್ಳೆ ಸಂಪರ್ಕ ಆಯ್ತು ಇವ್ರಿಗೆ ನಮ್ಮ ಗಂಡಗ ಅನ್ನುವಂಥದ್ದನ್ನ ಮಲ್ಲಮ್ಮ ಹೇಳಿದ್ರಿ. ಅಂದ್ರೆ ಇವ್ರು ಕೊಲೆನೇ ಮಾಡಿಲ್ಲ ನನ್ನ ಗಂಡಂದು ಅಂತ? ಕೊಲೆನೇ ಮಾಡಿಲ್ಲ ಅಂತ ಹೇಳಿದ್ರಿ. ಏನ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಅಲ್ಲೇ ಗುರುನಾಥ್ ಗೌಡ್ರೆ? ಏನ್ ಬ್ಯಾಕ್ ಗ್ರೌಂಡ್ ಒಳಗೆ ಏನ್ ಹೇಳುದು? ನಾನು ಈಗ ಮಾತಾಡ್ತಿದ್ದೆ ನನ್ನ ಮಕ್ಕಳ ಭವಿಷ್ಯ ಅಂದ್ರ ಅವರು. ಹ್ಞೂ. ನಾ ದುಡ್ಡು ಗಿಡ್ ಕೊಟ್ರ ವಿನಯ್ ಕುಲಕರ್ಣಿ ಅಂದ್ರೆ ದುಡ್ಡು ತಗೊಂಡಿಲ್ಲ ಅಂತಾರೆ. ಅವ್ರು ತಗೊಂಡವ್ರು ಯಾರು ತಗೊಂಡೇವ್ ಅಂತ ಹೇಳ್ತಾರೆ ಹೇಳ್ರಿ. ವಿನಯ್ ಕುಲಕರ್ಣಿ ಅವ್ರು ಮರ್ಡರ್ ಮಾಡಿಸಿ ಎಲ್ಲಾ ಮಾಡಿನೂ ನಾ ಮಾಡೇ ಇಲ್ಲ ಅಂತ ಹೇಳಿದ್ರಿ. ಇಲ್ಲಿ ಮಟನು ಅದೇ ಇದು ಕೇಸು ಸಾಬೀತಾಗೋ ವಿನಯ್ ಕುಲಕರ್ಣಿ ಅವ್ರು ನಾ ಮಾಡೇ ಇಲ್ಲ, ನಾನು ನಿರಪರಾಧಿಯಾಗಿ ಬರ್ತೇನೆ ಅಂತ ಹೇಳಿದ್ರು. ಅದೇ ತರ ಮಲ್ಲಮ್ಮನ ಹೇಳ್ತಾರ ಅನ್ನುವಂಥದ್ದನ್ನ ನಾ ಹೇಳ್ಬೇಕಾಗತ್ತೆ ಅಷ್ಟೇ. ಸೊ ಹಂಗಿದ್ರೆ ಕಟ್ಕೊಂಡ್ ಹೆಂಡತಿಗೆ ನ್ಯಾಯ ಬೇಕಾಗಿರ್ಲಿಲ್ರಿ? ಒಡ ಹುಟ್ಟಿದ ಅಣ್ಣ ಯಾಕೆ ನೀವು ನ್ಯಾಯಕ್ಕಾಗಿ ಬಡದಾಡಿದ್ರಿ ಇಷ್ಟು? ಮಲ್ಲಮ್ಮ ನಾವು ಬೆನ್ನಿಗೆ ನಾವು ಒಂದೇ ರಕ್ತದಿಂದ ನಾವು ಒಬ್ರೊಬ್ರು ಬೆನ್ನು ಓದ್ಕೊಂತ ಬಂದವರು. ಮಲ್ಲಮ್ಮ ಯೋಗೇಶ್ ಗೌಡ್ರ ಜೊತೆ ಓಡಿ ಬಂದಾಕ್ಯದಾಳಲ್ರಿ. ಮತ್ತ ಆಕಿಗೆ ಯಾವ್ದು ಸಂಬಂಧನೇ ಇಲ್ರಿ. ನನ್ನ ಗಂಡನ ಸಂಬಂಧ ಇಲ್ಲ ಅನ್ನುವಂತ ಹೇಳಿದಾಗ ನಾವು ಅದಕ್ಕೆ ಏನು ಉತ್ತರ ಕೊಡ್ಬೇಕ್ರಿ ಮಲ್ಲಮ್ಮಗ? ಗುರುನಾಥ್ ಗೌಡ್ರ, ಈ 9 ವರ್ಷದ ಅವಧಿಯೊಳಗೆ ಬಹಳ ಅಂದ್ರೆ ನಿಮ್ಮನ್ನ ಕೊಲೆ ಮಾಡ್ಬಿಡ್ತಾರ ಅನ್ನೋ ಸನ್ನಿವೇಶ ಇತ್ತು. ನಿಮ್ಮನ್ನ ಅಪ್ರೋಚು ಮಾಡಿದ್ರಿ, ಎಷ್ಟು ದುಡ್ಡು ಬೇಕು ಕೇಳ್ರಿ ಅಂತ. ನಾನು ಅವಾಗಲೇ ಮಾತಾಡ್ತಿದ್ದೆ ನಮ್ಮ ರಿಪೋರ್ಟರ್ ಹತ್ರ. ಬಂಗಾರದಾಗ ತುಲಾಭಾರ ಮಾಡೋಕ್ಕೂ ತಯಾರಾಗಿದ್ರು ಅವರು. ಗುರುನಾಥ್ ಗೌಡರು, ಬಸವರಾಜ್ ಕೊರವಾರ್ ಅವ್ರು ಹಿಂದೆ ಸರಿತಾರೆ ಅಂತಂದ್ರೆ ಸತ್ತೋದ ನಾವರ ಆರಾಮಿರೋಣ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ ನಿಮ್ಗೆ? ನಾವು ಆರಾಮಿದ್ರಾಯ್ತು ಕೊಟ್ಟಷ್ಟು ರೊಕ್ಕ ತಗೊಂಡು ಅಂತ. ಆದ್ರ ಇವತ್ತು ನೀವು ನನ್ನ ಜೊತೆ ಮಾತಾಡ್ತಿದ್ದಿಲ್ಲಲ್ರಿ, ದುಡ್ಡು ತಿರುಗು ನೋಡ್ತಿರ್ಲಿಲ್ಲ ನಾನು ನಿಮ್ಮನ್ನ. ನನ್ನ ರಕ್ತನ ನಾ ಮಾರ್ಬೇಕಾಗಿತ್ತಲ್ರಿ ಅವ್ರಿಗೆ. ಈಗ ಮತ್ತೆ ಅದನ್ನ ಮಲ್ಲಮ್ಮನಕ್ಕಿಂತ ನನ್ನ ಕೀಳ ದೃಷ್ಟಿಯೊಳಗೆ ನನ್ನ ನೋಡ್ತಿದ್ರಿ ನೀವು. ಹೌದು, ಯಾಕಂದ್ರೆ ರಕ್ತ ಹಂಚ್ಕೊಂಡ್ ಬಂದವನ್ರಿ ನಾನು. ಮಲ್ಲಮ್ಮ ಏನ್ರಿ ಹೊರಗಿಂದ ಬಂದಾಕಿ ಆಕಿ ನಡೀತಿದಿಲ್ಲಲ್ರಿ. ನೀವು ಫಸ್ಟ್ ನಮ್ಮ ಹತ್ರ ಬಂದಿದ್ದು ಆ ತುಳಜಪ್ಪ ಸುಲ್ಫಿ ನಿಮ್ಮನ್ನ ಕಾಂಪ್ರಮೈಸಿಗೆ ಕರ್ಕೊಂಡು ಹೋದಾಗ ಅವತ್ತು ಬಂದಿದ್ದೀರಿ ನಾನು ಬೆಂಗಳೂರಿಗೆ. ಅವತ್ತೇ ಅರ್ಥ ಆಗ್ತಿತ್ತು ಮನುಷ್ಯ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ, ಗುರುನಾಥ ಗೌಡರು ಫೈಟ್ ಮಾಡ್ತಾರೆ ಇದರಲ್ಲಿ ಅಂತ ಕನ್ಫರ್ಮ್ ಆಗಿತ್ತು ನಮಗೆ. ಇವತ್ತು ನಾನು ಒಂದ್ ವೇಳೆ ಈ ಹೋರಾಟದಿಂದ ಅವ್ರ ಜೊತೆ ನಾನು ಸಂಪರ್ಕ ಮಾಡಿದ್ರೆ ನನ್ನ ರಕ್ತನೂ ಮಾರ್ಬೇಕಾಗಿತ್ತು. ಇವತ್ತ ಬಸವರಾಜ್ ಕೊರವಾರ್ ಅವ್ರನ್ನ ಬಲಿ ಕೊಡ್ಬೇಕಾಗಿತ್ರಿ. ಬಸವರಾಜ್ ಕೊರವಾರ್ ಹೊಡಿತಿದ್ರಲ್ಲ? ಹೊಡಿತಿದ್ರಿ. ಎಷ್ಟು ದುಡ್ಡು ಮಾಡ್ಕೊಳ್ಬಹುದಾಗಿತ್ತು ನೀವು ಕಾಂಪ್ರಮೈಸ್ ಆಗಿದ್ರ ಗುರುನಾಥ ಗೌಡ್ರು? ಅದನ್ನ ನಾನೇನು ಹೇಳಕ್ ಆಗೋದಿಲ್ರಿ. ಅವ್ರು ಮಾತಾಡಿದ್ದನ್ನ ನಾ ಏನು ಮಾತಾಡೋದಿಲ್ಲ, ಬ್ಯಾಡ್ರಿ ಅದು. ಆದ್ರೆ ಮಲ್ಲಮ್ಮ ಎಷ್ಟು ದುಡ್ಡು ತಗೊಂಡಾಳ ಆಕಿಗೆ ಗೊತ್ತ್ರಿ. ನಾವ್ ಯಾವ ದುಡ್ಡನ್ನು ಬೇಡ ಅಂದ್ಯ, ಏನು ಬೇಡ ಅಂದ್ಯ. ಆರಾಮ ನನಗೆ ನ್ಯಾಯ ಸಿಕ್ಕರೆ ಸಾಕಾಗೈತಿ. ಇಂಥ ಘಟನೆಗಳು ಯೋಗೇಶ್ ಗೌಡ್ರಿಗೆ ಆದಂತ ಘಟನೆಗಳು ಮತ್ತೊಂದು
ಧಾರವಾಡದಾಗ ಮರಕಳಿಸಿ ಬರಬಾರ್ದು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ನಾನು ಇವತ್ತ ಬಸವರಾಜ್ ಜೊತೆ ಹೋರಾಟ ಮಾಡೀನಿ ಅಷ್ಟೇ. ಜನ ಬೆಂಬಲಕ್ಕೆ ನಿಂತ್ರ ನಿಮಗೆ ಈ ಹೋರಾಟ ಮಾಡ್ತಿರೋವಾಗ? ಸಾಕಷ್ಟು ಜನ ನಿಂತ್ರಿ. ಹ್ಮ್ ಅವ್ರಿಗೂ ಹೆದರ್ಸಿದ್ರಿ ಪಾಪ. ಅವ್ರು ಎಲ್ಲಾರು ಸರ್ಕೊಂಡ್ರು. ಒಂದಷ್ಟು ಜನ ನಮಗ ಹಿಂದ್ಗಡೆ ನಿಂತು ಸಹಾಯ ಮಾಡಿದ್ರು, ಸಹಕಾರ ಮಾಡಿದ್ರು. ಎಲ್ಲಾರು ಮಾಡಿ ಒಟ್ಟು ಇದೊಂದು ನ್ಯಾಯ ಸಿಗ್ಬೇಕು ಅನ್ನುವಂತ ಹೋರಾಟ ಅವ್ರು ಹೇಳಿ ಇದನ್ ಮಾಡಿದ್ರು. ಅವ್ರ ಜೊತೆ ಅವರ ಸಂಪರ್ಕದಿಂದ ನಾವು ಚಲೋ ಒಂದು ಇದನ್ ಮಾಡಿದೀವಿ ರೀ. ಯಾಕಂದ್ರ ಬಿಜೆಪಿ ಒಳಗ ನಮಗ ಎಲ್ಲಾ ಕಾರ್ಯಕರ್ತರು ನಮಗ ಬಹಳ ಸಹಕಾರ ಕೊಟ್ರಿ. ಅದೇ ನಾವು ಅದೇ ಮಾತಾಡ್ತಿದ್ವಿ. ಯಡಿಯೂರಪ್ಪನವ್ರ ಸರ್ಕಾರ 2019 ಬರಲಿಲ್ಲ ಅಂದ್ರೆ ನಿಮ್ಮ ತಮ್ಮನ ಕೊಲೆಗೆ ನ್ಯಾಯ ಸಿಗ್ತಿರ್ಲಿಲ್ಲ. ಸಿಗ್ತಿದ್ದಿಲ್ಲ. ಅವ್ರು ಬಂದು CBI ಕೊಟ್ಟಿದ್ದಕ್ಕೆ ಇಷ್ಟು ಟರ್ನ್ ಆಯ್ತದ. ಹೌದೌದೌದು. ಹೌದ್ರಿ. ಈ ಟೈಮ್ನಲ್ಲಿ ವಿನಯ್ ಕುಲಕರ್ಣಿ ಯಾವತ್ತಾರು ಡೈರೆಕ್ಟಾಗಿ ಮಾತಾಡಿದ್ರ ನಿಮಗೆ? ಫೋನ್ನಲ್ಲಾಗಲಿ ಮುಖಾಮುಖಿ ಆಗಲಿ? ಇಲ್ರಿ, ನಮ್ಮ ಮುಖಾಮುಖಿ ಏನು ಮಾತಾಡ್ಲಿಲ್ರಿ. ಅವಾಗ ತುಳಜಪ್ಪ ಸುಲ್ಪಿ ಬಂದಾಗ ಒಮ್ಮೆ ಮಾತಾಡಿದ್ರಿ ಆ ಮಹೇಶ್ ಶೆಟ್ಟರ್ ಮನಿಯೊಳಗೆ. ಇಲ್ರಿ, ಅಲ್ಲಿ ಮಹೇಶ್ ಶೆಟ್ಟರ್ ಮನಿಯೊಳಗೆ ಒಮ್ಮೆ ಫೋನ್ ಕಾಂಟ್ಯಾಕ್ಟ್ ರೀ. ತುಳಜಪ್ಪ ಸುಲ್ಪಿ ಅವ್ರ ಫೋನ್ಲಿಂದ. ಆ ನಂತರ ನನಗ ಬೇರೆದವ್ರ ಕಡೆಯಿಂದನ ನನಗ ರಾಜಿ ಕಳಿಸಿದ್ರು. ನಾನು ರಾಜಿಗೆ ಒಪ್ಪಲಿಲ್ಲ ಅಷ್ಟೇ. ಏನಂದ್ರ ರಾಜಿ? ಧಮ್ಕಿ ಇತ್ತ? ಆಮಿಷ, ದುಡ್ಡಿನ ಆಮಿಷ ಇತ್ತ? ಇಲ್ಲ, ದುಡ್ಡಿನ ಆಮಿಷ ಇತ್ರಿ. ಅದಕ್ಕೆ ನಾನು ಬ್ಯಾಡಪ್ಪ, ನಮ್ ತಮ್ಮನ ಸಾವಿಗೆ ನ್ಯಾಯ ಸಿಗ್ಲಿ, ಇಂಥ ಘಟನೆಗಳು ದಾಡ್ದಾಗ ಆಗಬಾರ್ದು. ಯಾಕಂದ್ರ ವಿನಯ್ ಕುಲಕರ್ಣಿ ಇವ್ರು ಇಂತ ಎಷ್ಟೋ ಘಟನೆಗಳ ಮುಚ್ಚಿ ಹಾಕ್ಯಾರ್ರಿ. ಏನೋ ಒಂದು ನಾನು ಇವತ್ತು ನಿಂತೇನೆ ಅನ್ನುವಂತ ಉದ್ದೇಶಕ್ಕ ಇವತ್ತ ನಾ ಗಟ್ಟಿಯಾಗಿ ನಿಂದ್ರದ ಇದ್ರೆ ಇಂಥ ಘಟನೆಗಳ ಇನ್ನೂ ಎಷ್ಟೋ ಆಗ್ತಿದ್ವು ಏನೋ ಗೊತ್ತಿಲ್ರಿ. ಈಗ ನೀವು ನಿಮ್ಮ ತಮ್ಮನ ಕೊಲೆ ಮಾಡಿ ಜೈಲಿಗೆ ಏನು ಹೋಗಿದ್ರಲ್ಲ, ಅವ್ರು ನಮ್ಮ ಜೈಲಿನೊಳಗೆ ಮರ್ಡರ್ ಮಾಡೋದಕ್ಕೆ ಕೇಕ್ ಒಳಗೆ ಪಿಸ್ತೂಲ್ ಇಟ್ಟು ಜೈಲೊಳಗೆ ಕಳ್ಸಾಕತ್ತಿದ್ರಿ ಅಂತ ಹೇಳಿ ನಿಮ್ಮನ್ನ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಹ್ಞೂ ರೀ, ಇನ್ನೂ ಕೇಸ್ ನಡೀತಾ ಇದೆ ಅದು. ಇನ್ನೂ ನಡೀತದೆ, ಅದು ಗೊತ್ತು. ಆ ಕೇಸ್ ಆದಾಗ್ಲಾರ ಅನ್ನಿಸ್ಲಿಲ್ಲ ನಿಮಗೆ ನನಗೆ ಯಾಕೆ ಬೇಕು ಇನ್ನು ಸಾಕ್ಬಿಟ್ಟು ಬಿಡೋಣ ಇದನ್ನ ಅಂತ? ನಾನು ಸಾಕ್ಬಿಟ್ರೆ ಈ ಕೇಸನ್ನ ಅಂತ್ಯ ಆಗಿ ಹೋಗ್ಬಿಡ್ತಿತ್ರಿ. ಈ ಅಂತ್ಯ ಆಗಿತ್ತಂದ್ರ ಈಗ ನನ್ನಂತವ್ರು ಮತ್ತಿನ್ನ ಬಸವರಾಜ್ ಕೊಲವಾರವನ್ನು ಕೊಲೆ ಮಾಡಿಸ್ತಿದ್ರು, ನಾನು ಕೊಲೆ ಮಾಡ್ತಿದ್ರಿ, ನಾ ಸರದ್ ಬಿಟ್ಟಿದ್ರೆ. ಹೌದು. ಯಾಕಂದ್ರೆ ಮುಂದೆ ಎಂದೊಂದ್ ದಿನ ಆದ್ರೂ ಇವ್ರು ಇದನ್ನ ತೆಗಿತಾರ ಅನ್ನುವಂಥದ್ದು ಅವ್ರಿಗೆ ಭರವಸೆ ಇತ್ರಿ. ಬಟ್ ನಿಮ್ಮೆಲ್ಲರ ಸಹಕಾರದಿಂದ ನಮ್ಗೆ ನ್ಯಾಯ ಸಿಕ್ಕೈತ್ರಿ. ಯಾಕಂದ್ರೆ ಎಲ್ಲಾ ಮಾಧ್ಯಮದವ್ರಿಗೂ ಧನ್ಯವಾದ ಹೇಳ್ತೇನೆ. CBIದವ್ರಿಗೂ ನಾನು ನನ್ನ ಇದನ್ನ ಅವ್ರಿಗೂ ಧನ್ಯವಾದ ಹೇಳ್ತೇನೆ. ಹೆಚ್ಚು ನನಗೆ ಬಹಳ ಸಹಕಾರ ಕೊಟ್ಟಂತ ದೀಪಕ್ ಶೆಟ್ಟರ್ ಮಾತ್ರ ಯಾವಾಗ ಬಂದ್ರು ಅಲ್ಲಿ ಧಾರವಾಡದಿಂದ ಬೆಂಗಳೂರಿಗೆ ಬಂದ್ರೆ ತಮ್ಮ ಕೈಲಿಂದನ ಊಟ ಚಾ ಏನೋ ಖರ್ಚು ಒಂದು ಪೇಪರ್ ತಗೋಬೇಕಾದ್ರೂ ನೀವು ಕೊಡ್ಬೇಡ್ರಿ ಅಂತ ಹೇಳ್ತಿದ್ರಿ. ನಾವು ನಿನ್ನೆ ಮಾತಾಡಿದೆ ದೀಪಕ್ ಶೆಟ್ಟರ್ ಜೊತೆಗೆ. ನಾನು ಲೈವ್ಗೆ ಬರ್ರಿ ಅಂದ್ರೆ ಬರೋದಿಲ್ಲ ಅಂದ್ರ ಅವರು. ಟಿವಿಗೆ ಮಾತಾಡ್ರಿ ಅಂದ್ರೆ ಮಾತಾಡೋದಿಲ್ಲ ಅಂದ್ರು. ಇಲ್ಲ ಇಲ್ರಿ, ಅಂತ ಮನುಷ್ಯ ನಾನು ಎಲೆಮರೆ ಕಾಯಿ ಹಂಗೆ ದುಡಿದಿದ್ದೀನಿ, ಎಲೆಮರೆ ಕಾಯಿ ಹಂಗೆ ಇರ್ತೀನಿ ಅಂತಾರ ಅವ್ರು. ಇಲ್ರಿ, ಅವ್ರು ಯಾಕಂದ್ರೆ ಅವ್ರನ್ನ ನಾವು ಯಾವಾಗ ಎಂದೂ ಮರೆಯದಂತ ವ್ಯಕ್ತಿ ರೀ ಅದು. ಯಾಕಂದ್ರೆ ಯಾವ ಒಂದು ಇದಕ್ಕೂ ಆಮಿಷ ಒಡ್ಡದಂತ ಮನುಷ್ಯ ನೋಡ್ರಿ. ಯಾವ್ದು ರೊಕ್ಕ ನಾವೇನ್ರ ಕೊಡಾಕ್ ಹೋದ್ರೆ ಓಡಿ ಬಂದ ಅವ್ರ ಹೋಟೆಲ್ನಾಗ ಬಂದ ಊಟಕ್ಕೆ ಸದ್ಯಕ್ಕೆ ಅವರ ಬಿಲ್ ಕೊಟ್ಟು ಹೋಗ್ತಾ ಇದ್ರು. ಗುರುನಾಥ ಗೌಡ್ರ, ಉಳಿದಿದ್ದೇನೇ ಇರಲಿ, ವಿನಯ್ ಕುಲಕರ್ಣಿ ದುರಹಂಕಾರ, ಸೊಕ್ಕು, ಅವರಿಂದ ಇಂಥ ಕೆಲಸ ಮಾಡಿಸ್ತು, ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಆದರೂ ಆತನಿಗೊಬ್ಬ ಹೆಂಡತಿ, 3 ಜನ ಮಕ್ಕಳು ಕೋರ್ಟಿಗೆ ಬಂದಿದ್ರು, ತಪ್ಕೊಂಡು ಅಳ್ತಿದ್ರು. ಆ ಮಕ್ಕಳು ಎದುರಿಗೆ ಬಂದ್ರೆ ಏನಂತೀರಿ ಅವ್ರಿಗೆ? ಮಕ್ಕಳು ಎದುರಿಗೆ ಬಂದ್ರೆ ಇದನ್ನ ನಾವು ಅನುಭವಿಸೇ ಬಿಟ್ಟೇವಲ್ರಿ 20 ವರ್ಷಗಟ್ಲೆ. ಯಾಕಂದ್ರ ನಮ್ಮ ಹೆಂಡ್ರು ನಮ್ಮ ಮಕ್ಕಳನ್ನ ಬಗಲ ಇನ್ನೂ ಇವ್ರ ಮಕ್ಳು ದೊಡ್ಡವ್ರ ಅದಾರ್ರಿ. ನನ್ನ ಹೆಂಡತಿ ನನ್ನ ಮಕ್ಕಳನ್ನ ಬಗಲ ಇಟ್ಕೊಂಡು ಕೋರ್ಟಿಗೆ ಬಂದ್ ಹತ್ಕೊಂತ ಕುಂತ್ರ ಯಾರು ನೋಡ್ತಿದ್ದಿಲ್ರಿ ಅವತ್ತು ಅಲ್ಲ. ಯಾಕಂದ್ರ ನಾವು ನಮ್ಮ ಹೆಣ್ಮಕ್ಳ ಜೊತೆ ಯಾರ ಬಂದ್ ಮಾತಾಡ್ಸಿದ್ರ ವಿನಯ್ ಕುಲಕರ್ಣಿ ಅವರು ಹೊಡಿತಾರಲ್ಲ ಮತ್ತ ಅವ್ರನ್ನ ಬೆದರ್ಸ್ತಾರಲ್ಲ ಅನ್ನುವಂತ ಭಾವನದಿಂದ ನಮ್ ಜೊತೆ ಯಾರು ಬರ್ತಿದ್ದಿಲ್ರಿ. ನಿಮ್ಮ ಮನೆಯವ್ರನ್ನ ಯಾರು ಮಾತಾಡಿಸ್ತಿರ್ಲಿಲ್ಲ ಸಹಿತ? ಮಾತಾಡಿಸ್ತಿದ್ದಿಲ್ರಿ ಯಾರು. ಎಲ್ಲಿ ಮಾತಾಡಿದ್ ನೋಡಿದ್ರೆ ವಿನಯ್ ಕುಲಕರ್ಣಿ ಕಡೆಯವ್ರು ಏನಾರ ಮಾಡಿಬಿಡ್ತಾರೇನೋ ಅಂತ. ಹ್ಞೂನ್ರಿ, ಅಂತ ಪರಿಸ್ಥಿತಿ ವಿನಯ್ ಕುಲಕರ್ಣಿ ಅವರು ಧಾರವಾಡದೊಳಗೆ ಇಟ್ಟಿದ್ರಿ. ಯಾಕಂದ್ರ ರಾಜಕೀಯ ಇದ್ರೊಳಗ ಪ್ರಬಲವಾದ ವ್ಯಕ್ತಿ ರೀ, ಈ ತರ ಮಾಡಬಾರ್ದಾಗಿತ್ತು ಅಷ್ಟೇ. ಕರೆಕ್ಟ್ ನೋಡ್ರಿ, ಈ ಹೋರಾಟದಲ್ಲಿ ನೀವು ನಿಮ್ಮ ತಾಯಿನ ಕಳ್ಕೊಂಡ್ರಿ, ಬಸವರಾಜ್ ಕೊರವಾರು ತಮ್ಮ ತಾಯಿ ಕಳ್ಕೊಂಡ್ರು. ಹಾ ರೀ, ಇಬ್ರು ತಾಯಂದ್ರೆ ಇರ್ಬೇಕಾಗಿತ್ತು. ಪಟ್ಬೇನಿ ಹಚ್ಕೊಂಡ್ರಿ ಅವ್ರು ಇಬ್ರು ರೀ. ಹೌದು, ಪಟ್ಬೇನಿ ಹಚ್ಕೊಂಡು ತಮ್ಮ ಇದನ್ನ ಕಳ್ಕೊಂಡು ನಮ್ಮನ್ನ ಪರದೇಶ ಮಾಡಿ ಹೋದ್ರಿ ಅಷ್ಟೇ ರೀ. ಈ ರಾಕೇಶ್ ರಂಜನ್ ಇಷ್ಟು ಚಂದ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ಸಿತ್ತು ಅವ್ರ ಮೊದಲು ನೋಡಿದಾಗ? ಅವ್ರಿಗೆ ಕನ್ನಡ ಬರಲ್ಲ, ನಿಮ್ಗೆ ಹಿಂದಿ ಬರಲ್ಲ. ರಾಕೇಶ್ ರಂಜನ್ ಅವ್ರು ಅಂದ್ರೆ ಬಹಳ ಸಿಂಪಲ್ ಮನುಷ್ಯರ್ರಿ. ಯಾಕಂದ್ರೆ ಅವ್ರು ಮಾತಾಡುವಂತದನ್ನ ನೋಡಿದ್ರ
ನಮಗ್ ಬಹಳ ಇದು. ಆದ್ರೆ ನನಗೆ ರಾಕೇಶ್ ರಂಜನ್ ಅವ್ರಿಗೆ ಕೊಟ್ಟಾರ ಅಂತಂದಾಗ ಈ ಕೇಸ್ ಗೆದ್ದಿತ್ತೀರಿ ಅಂತೇಳಿ ಎಷ್ಟೋ ಜನ ನನಗ ಅಂದಿದ್ರಿ. ಯಾಕಂದ್ರೆ ಅವರು ಮಾಡುವಂತ ಇನ್ವೆಸ್ಟಿಗೇಷನ್, ಅವರು ನಡ್ಕೊಳ್ಳುವಂತ ರೀತಿ, ನಮ್ಮ ರಾಕೇಶ್ ರಂಜನ್ ಅವರು ನಮ್ಮ ಮನಿಗ್ ಬರ್ರಿ ಅಂತ ಕೇಳಿದ್ರ ನಾನ್ ಈ ಕೇಸಿನೊಳಗೆ ನ್ಯಾಯ ಸಿಗೋ ಮಟನು ನಾನ್ ನಿಮ್ ಮನಿಗ್ ಬರುದಿಲ್ಲ. ಎಂದ ನಾನು ಈ ಕೇಸ್ನ್ಯಾಗ ಗೆದ್ದಿತೀನಿ ಅಂದ ನಿಮ್ಮ ತಾಯಿಯ ಆಶೀರ್ವಾದ ಬಂದು ತಗೊಂಡು ನಾನು ನಿಮ್ಮ ಮನಿಗೆ ಅಲ್ಲಿ ತಗೊಳಕ್ ನಿಮ್ಮ ಮನಿಗೆ ಬರ್ತೇನೆ ಅಂತ ಹೇಳಿದ್ರಿ. ಅವ್ರಿಗೂ ಮಾತಾಡ್ತಿದ್ದೆ ನಾನು, ಒಂದ್ಸಲ ಟಿವಿಗೆ ಮಾತಾಡ್ರಿ, ಲೈವ್ ಕ್ಯಾಮ್ರಾದ ಮುಂದೆ ಮಾತಾಡ್ರಿ ಅಂದ್ರೆ ಸಾಧ್ಯನೇ ಇಲ್ಲ ಅಂದರು. ಫೋನ್ಗಾರು ಮಾತಾಡ್ರಿ ಅಂದ್ರೆ ಸಾಧ್ಯನೇ ಇಲ್ಲ. ಮೇ ಬಹುತ್ ಛೋಟಾ ಸಾ ಆದ್ಮಿ ಅಂತಾರೆ, ನಾನು ಭಾಳ ಸಣ್ಣ ಮನುಷ್ಯ ಅಂತಾರೆ ಅವರು. ಭಾಳ ಇದು ಬಿಡ್ರಿ, ಅವರು ಭಾಳ ಸಿಂಪಲ್. ಅವ್ರ ಜೊತೆ ಶಮೀವುಲ್ಲಾ ಅವರು ಭಾಳ ನಮಗ್ ಭಾಳ ಸಹಕಾರ ಕೊಟ್ರಿ. ಎಸ್. ಈಗ ಇನ್ನು ಮುಂದೆ ಯಾವುದೇ ಭಯ ಇಲ್ಲದೆ ವಿನಯ್ ಕುಲಕರ್ಣಿ ಕಡೆಯವ್ರು ಏನು ಮಾಡ್ಬಿಡ್ತಾರೋ ಅನ್ನೋ ಹೆದರಿಕೆ ಇಲ್ಲದೆ ಜೀವನ ಮಾಡ್ಬೋದಾ ನೀವು? ನೋಡ್ರಿ, ಯಾವಾಗಾದ್ರೂ ಹುಟ್ಟೇವಪ್ಪ ಅಂತಂದಾಗ ಯಾರಿಗೇನ್ ಮಾಡಕ್ ಆಗೋದಿಲ್ರಿ. ಅವ್ರು ಏನ್ ಮಾಡ್ತಾರ ನಾವು ಎದುರಿಸ್ತೇವೆ ಅಷ್ಟೇ. ಸಂತೋಷ ಗುರುನಾಥ್ ಗೌಡ್ರೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ನಮಸ್ಕಾರ. ನನಗೆ ಬಹಳ ಸಂತೋಷ ಅನಸ್ತ್ರಿ. ತುಂಬಾ ಧನ್ಯವಾದಗಳು ತಮಗ. ನಾನು ನಿಮ್ಮ ತುಂಗಮ್ಮ ಒಂದು ಇರ್ಬೇಕಾಗಿತ್ತು ಇವತ್ತಷ್ಟೇ. ಹೌದ್ರಿ, ಕಳ್ಕೊಂಡೇವ್ರಿ. ಸಿಗ್ಲಾರ್ದಂತ ವಸ್ತು ರೀ ಅವು. ಆದ್ರ ಏನ್ ಮಾಡಕ್ ಆಗುದ್ರಿ, ಮಾತಾಡಕ್ ಜಾಸ್ತಿ ಅನ್ಸೋಲ್ರಿ ನನಗ. ಇರ್ಲಿ ನಿಮ್ಮ ಮೇಲಿನ ಎಲ್ಲ ಕೇಸು ಮುಗಿಸ್ಕೊಳ್ರಿ. ಹಾ ರೀ, ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆಗೆ ಜೀವನ ಮಾಡ್ರಿ. ಸಾಕ್ರಿ ಪಾಪ. ಆಗಿದ್ದೀನಿ ಯಾರಿಗೂ ಆಗಬಾರ್ದು. ಅದು ಒಂದ ನಮಗ್ ಬಯಸುದ ಅಷ್ಟೇ ಅಷ್ಟೇ ಅಷ್ಟೇ. ಯಾಕಂದ್ರ ಧಾರವಾಡ ಬಹಳ ಶಾಂತ ಊರ್ರಿ, ವಿದ್ಯಾಕಾಶಿ ಅಂತಾರ ಅದಕ್ಕೆ. ವಿನಯ್ ಕುಲಕರ್ಣಿ ಅವ್ರ ಯಾರನ್ನು ಬೆಳೆಸ್ಲಿಲ್ರಿ, ಬೆಳೆ ಅವ್ರನ್ನ ಯಾರನ್ನು ಇಡ್ಲಿಲ್ರಿ ಅವ್ರ. ಇರ್ಲಿ, ಕ್ಷೇತ್ರ ತನ್ನ ದಾರಿ ತಾನು ನೋಡ್ಕೊಳತ್ತ. ನಿಮ್ಮ ಜೀವನ ನೆಟ್ಟಗಾಗ್ಲಿ ಅಷ್ಟ ನಾನು ಹೇಳೋದು. ಸರಿ ಸರಿ, ಥ್ಯಾಂಕ್ ಯು. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.